ಸ್ನೇಹಿತರೆ, ಎಸ್ ಜಾನಕಿ ಅಮ್ಮವರ ಅಕ್ಕನ ಮಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಅಂದರೆ ಅವರ ಅಕ್ಕ ಅಂದರೆ ಅವರ ಅಮ್ಮ ಏನು ಹೇಳಿದರು ಆ ವಿಚಾರವನ್ನು ಸ್ವಲ್ಪ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ, ಮಲ್ಲಿಕಾ ಮೇಡಮ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನಮಗೆ, ಯಾಕಂದರೆ ನಾವು ಬೆನ್ನತ್ತಿ ಹೊರಟಾಗ ನಮಗೆ ಸಾಕಷ್ಟು ಕುತೂಹಲಕಾರಿಯಾದಂತಹ ಮಾಹಿತಿಗಳು ನಮಗೆ ಸಿಕ್ಕು ಅಂತಲೇ ಹೇಳ್ಬೋದು. ಆ್ಯಂಡ್ ಯಾಕಂದ್ರೆ ನೀವು ಅಮ್ಮವ್ರು ನಿಮ್ಗೆ ಹೇಳಿರುವಂತಹ ಮಾತುಗಳಿರ್ಬೋದು, ಎಸ್ ಜಾನಕಿ ಅಮ್ಮವರ ವಿಚಾರವಾಗಿ ಏನು ಹೇಳ್ತಾ ಇದ್ರು, ಹೇಗೆ ಏನು ಅಂತ? ಹೌದು, ಅವರು ನಾವು ಚಿಕ್ಕದಿರುವಾಗಲೇ ಹೇಳ್ಕೊಂಡಿದ್ರು. ನನ್ನ ಅಮ್ಮನಿಗೆ ಚಿಕ್ಕಮ್ಮ ಅವರು. ನಾನು ಚಿಕ್ಕದಿರುವಾಗಲೇ ಅವರು ಈಗ ಅವ್ರದ್ದು ರೇಡಿಯೋದಲ್ಲೆಲ್ಲ ಬರ್ತಿದ್ದಲ್ಲ ಎಸ್ ಜಾನಕಿ ಅಂತೇಳಿ, ಅವಾಗ ನಮ್ಗೆ ಹೇಳಿದ್ರು ತುಳ ಅವು ಎಸ್ ಜಾನಕಿಯಿಂದ ಬರೋದುಂಡತ್ತ ಅವು ಎಂಗ್ಲ ಚಿಕ್ಕಮ್ಮನೆ ಅಂತ ಹೇಳ್ಕೊಂಡಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ಅವರನ್ನು ನೋಡಿದ್ದೀರಾ ಅಂತ. ನೋಡಿದ್ದೇನೆ ನಾನು ಅವಾಗ ಸ್ವಲ್ಪ ದೊಡ್ಡದಿದ್ದೆ, ಅವಾಗ ಮದುವೆ ಆಗಿರ್ಲಿಲ್ಲ. ಎಷ್ಟು ಜನ ಎಸ್ ಜಾನಕಿ ಅಮ್ಮ ಅವರು ಇಬ್ರು ಅವರ ಫ್ಯಾಮಿಲಿ ಅಂದ್ರೆ ಇವಾಗ ಅಕ್ಕ ತಂಗಿಯರು ನೀವಲ್ಲ, ಹುಡುಗಿ 3 ಮತ್ತೆ ಹುಡುಗರು 3 ಏನಿದ್ರು ಅವರಿಗೆ ಅಣ್ಣಂದಿರು ಎಷ್ಟು ಜನಕ್ಕೆ ಇದ್ರಂತೆ. ಅವರೆಲ್ಲ ಮಾವಂದಿರೆಲ್ಲ ಇಲ್ಲಿ ಇದ್ರಂತೆ ಅವ್ರದ್ದು. ನನ್ನ ಅಮ್ಮನ ಮಾವಂದಿರೆಲ್ಲ ಇಲ್ಲಿ ಇದ್ರಂತೆ. ಎಷ್ಟು ಜನಕ್ಕೆ ಕೂಡ ಇಲ್ಲಿ ಈ ಮನೆಯಲ್ಲೇ ಇದ್ರಂತೆ. ಅವಾಗ ಅವಾಗ್ಲೇ ಅವರಿಗೆ ಸಂಗೀತದಲ್ಲಿ ಅಂದ್ರೆ ಭಾರಿ ಇಂಟ್ರೆಸ್ಟ್ ಕೂಡ ಇತ್ತಂತೆ. ಇಲ್ಲಿ ಅವಾಗಿನ ಕಾಲದಲ್ಲಿ ಈಗಿನ ಜನರೇಷನ್ ಹುಡುಗಿಯರು ಹೇಗಿರ್ತಾರೆ ಹಾಗೆ ಅವರು ಆ ಕಾಲದಲ್ಲಿ ಇದ್ರಂತೆ. ಅವರು ಸ್ಟೈಲ್ ಆಗಿದ್ರಂತೆ. ಆದ ಕಾರಣ ಮೊದಲಿನಲ್ಲೆಲ್ಲ ಇಲ್ಲಿ ಗದ್ದೆ ಕೆಲಸ, ತೋಟದ ಕೆಲಸ ಎಲ್ಲ ಮಾಡಿಕೊಂಡು ಜೀವನ ಸಾಗಿಸುದಲ್ವಾ, ಬಡವರಲ್ವಾ, ಏನು ಇರ್ಲಿಲ್ಲ. ಹಾಗಾಗಿ ಮಾವನ ಅವರ ಅಣ್ಣಂದಿರು ಅವರನ್ನು ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇವರಿಗೆ ಅದು ಇಷ್ಟ ಇಲ್ಲ. ಹೇಳ್ತಿದ್ರು ನನ್ನ ಅಮ್ಮ ಹೇಳ್ತಿದ್ರು. ನನ್ನ ಅಮ್ಮ ಹೇಳಿದಾನೆ ಈಗ ನಾನು ನಿಮ್ಮ ಮುಂದೆ ಹೇಳುದು. ಅವ್ರು ಹೇಳ್ತಿದ್ರು ಬಿಡ್ತಿರ್ಲಿಲ್ಲ ಅಂತೇಳಿ. ಮತ್ತೆ ಅವಾಗ್ಲೇ ನೋಡ್ಲಿಕ್ಕೂ ಬಾರಿ ಚಂದ ಇದ್ರಂತೆ ಅವರು. ಮತ್ತೆ ಚಿಕ್ಕ ಪ್ರಾಯದಲ್ಲಿ ಅವರನ್ನು ಮದುವೆ ಮಾಡಿ ಕೊಟ್ಟದಂತೆ. ಕೊಡುವಾಗ ಈಗ ಹೊರಗಡೆ ಎಲ್ಲ ಹೋಗಿ ಅವರಿಗೆ ಫ್ರೆಂಡ್ಸ್ಗಳೊಟ್ಟಿಗೆ ಸೇರಿ ನಂಗೆ ಪದ್ಯ ಆಡ್ಬೇಕು ಅದು ಇದಂತೆಲ್ಲ ಹೇಳ್ಕೊಂಡಿದ್ರಂತೆ ಅವರು. ಮತ್ತೆ ಇಲ್ಲಿ ಅದೇ ಬ್ಯಾಂಡ್ ಸೆಟ್ ಈಗ ಚಿಕ್ಕಮ್ಮ ಹೇಳಿದ್ರಲ್ವಾ, ಇರುವಾಗ ಇಲ್ಲಿ ಮನೆಯಲ್ಲಿ ಕೂತು ಹಾರ್ಮೋನಿಯಂ ಎಲ್ಲ ನುಡಿಸ್ತಿದ್ರಂತೆ ಅವರು. ಮತ್ತೆ ನುಡಿಸಿ ಅವರ ಹತ್ರನೇ ಒಂದು ಹಾರ್ಮೋನಿಯಂ ಇತ್ತಂತೆ. ಮತ್ತೆ ಇಲ್ಲಿಂದ ಅದೇ ಇವರು ಅಲ್ಲಿ ಹೊರಗಡೆ ಎಲ್ಲ ಹೋಗ್ಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳುವ ಒಂದು ದಿವಸ ಮಣ್ಣನೊಂದು ಅಂದ್ರೆ ಅವರಿಗೆ ಅವರ ಗಂಡ ಕೂಡ ಒಟ್ಟಿಗೆ ಇರ್ಲಿಲ್ಲಂತೆ ಆ ಟೈಮಲ್ಲಿ. ಏನೋ ಒಂದು ಇನ್ಸಿಡೆಂಟ್ ಆಗಿ ಬಿಟ್ಟು ಹೋಗಿದ್ರಂತೆ ಅವರನ್ನು. ಹಾಗಾಗಿ ಗಂಡ ಕೂಡ ನೋಡ್ಲಿಕ್ಕೆ ಇಲ್ಲ, ಇಲ್ಲಿ ಅಣ್ಣಂದಿರು ಕೂಡ ಸರಿಯಾಗಿ ನೋಡೋದಿಲ್ಲ ಅಂತ ಹೇಳಿ ಅವರ ಫ್ರೆಂಡ್ ಯಾರೊಬ್ಬರೊಟ್ಟಿಗೆ ಮನೆ ಬಿಟ್ಟು ಹೋದ್ರಂತೆ. ಇಲ್ಲಿಂದ ಹೋದವರು ಸ್ವಲ್ಪ ದಿನ ಬರ್ಲಿಲ್ಲಂತೆ. ಹೋಗುವಾಗ ಅದೇ ಮಕ್ಕಳನ್ನು ಬಿಟ್ಟು ಹೋಗಿದ್ರಂತೆ. ಬಿಟ್ಟು ಹೋದಾಗ ಮಕ್ಕಳನ್ನಲ್ಲಿ ನೋಡಿಕೊಳ್ಳಿಕ್ಕೆ ಯಾರಿಲ್ಲ. ಒಂದು ದಿನ ಮಳೆಗಾಲದಲ್ಲಿ ಅಂತದ್ದು ಆ ಮಕ್ಕಳು ಕೂಗಿಕೊಂಡು ಇಲ್ಲಿಗೆ ಬಂದ್ರಂತೆ, ನಡ್ಕೊಂಡು ನಮ್ಮ ಮನೆಗೆ ಬಂದ್ರಂತೆ. ಬರುವಾಗ ನನ್ನ ಅಮ್ಮ ಇದ್ರಂತೆ ಇಲ್ಲಿ, ನನ್ನ ಅಮ್ಮ ಮತ್ತು ನನ್ನ ಅಜ್ಜಿ ಇದ್ರಂತೆ. ಇರುವಾಗ ನೋಡ್ಕೊಂಡ್ರಂತೆ ಬಂದವರ ಮಕ್ಕಳನ್ನು ಇಲ್ಲಿ ಈ ಮನೆಯಲ್ಲಿ ನಿಲ್ಲಿಸಿದ್ರಂತೆ, ಇದೇ ಮನೆಯಲ್ಲಿ ನಿಲ್ಲಿಸಿದ್ರಂತೆ ಅವರನ್ನು. ಹಾಗೆ ಒಂದು ಹೋಗಿ ಮಕ್ಕಳನ್ನು ಬಿಟ್ಟು ಹೋದವರು ಮಕ್ಕಳ ನೆನಪಾಗಿ ಸ್ವಲ್ಪ ಸಮಯದ ನಂತರ ಬಂದ್ರಂತೆ. ಆಮೇಲೆ ಬರುವಾಗ ನನ್ನ ಅಜ್ಜಿ ಹೇಳಿದ್ರಂತೆ, ನೀನು ಹೋಗಿದ್ಯಲ್ಲ ಹೇಗಾದ್ರು, ನೀನು ಹೋಗಿ ಬೇಕಾದ್ರೆ ಏನು ಬೇಕಾದ್ರೆ ಸಾಧನೆ ಮಾಡು, ಅದು ನಮ್ಗೆ ಮುಖ್ಯ ಅಲ್ಲ. ಆದ್ರೆ ನೀನ್ ಮಕ್ಕಳನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗ್ಬೇಡ, ಇನ್ನೊಂದ್ಸಾರಿ ಹೋಗುದಾದ್ರೆ ಮಕ್ಕಳನ್ನು ಸಹ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರಂತೆ ಅವರು. ಹಾಗಾಗಿ ಹೋಗುವಾಗ ಅವ್ರು ಇನ್ನೊಂದ್ಸಾರಿ ಹೋಗುವಾಗ ಮಕ್ಕಳನ್ನು ಸಹ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಕೊಟ್ಟಿರೋದಂತೆ ಅವರು. ಅಷ್ಟೇ ನನ್ನ ಅಮ್ಮನಿಗೆ ಸಹ ಗೊತ್ತಿದೆ. ಸಾಕಷ್ಟು ನೀವು ಹೇಳಿರೋ ಪ್ರಕಾರ ಅಂದ್ರೆ ನಿಮ್ಮಮ್ಮ ಅವ್ರು ಹೇಳಿರೋ ಪ್ರಕಾರವಾಗಿ ಸಾಕಷ್ಟು ಮನ ನೊಂದಿದ್ರಂತ ಅನ್ಸುತ್ತೆ. ಯಾಕಂದ್ರೆ ಅವರಿಗೆ ಅಷ್ಟು ಆಸಕ್ತಿ ಇತ್ತಲ್ಲ ಸಂಗೀತ. ಹೌದೌದು, ಸಂಗೀತದಲ್ಲಿ ಆಸಕ್ತಿ ಇತ್ತಲ್ಲ, ಹಾಗೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅವರು ಹೋಗಿರೋದಂತೆ. ಬಟ್ ಅದು ಹೊರಟ ಮೇಲೆ ಯಾರು ಅವ್ರನ್ನ ಹುಡುಕುವಂತಹ ಪ್ರಯತ್ನಗಳನ್ನ ಯಾರು ಮಾಡ್ಲಿಲ್ಲ. ಅಲ್ಲ ಈಗ ಅಂದ್ರೆ ಆ ಟೈಮ್ ಆ ಒಂದು ಇರಲ್ಲ, ಯಾಕಂದ್ರೆ 2 ಮಕ್ಕಳನ್ನ ಕರ್ಕೊಂಡು ಆಶ್ರಮಕ್ಕೆ ಬಿಟ್ಟು ಅದಾದ ನಂತರದಲ್ಲಿ ಅವರು ಸಾಧನೆಯ ದಾರಿಯಲ್ಲಿ ಸಾಕ್ತಾರೆ. ಎಲ್ಲಿ ಹೋದ್ರು, ಯಾಕಂದ್ರೆ ಅವ್ರ ಗಂಡನ ಮನೆಯವರು ಕೂಡ ಸಂಪರ್ಕ ಮಾಡಕ್ ಹೋಗ್ಲಿಲ್ಲ. ಬಟ್ ನಿಮ್ ತಾಯಿಯವರು ಸಂಪರ್ಕ ಮಾಡಕ್ ಹೋಗ್ಲಿಲ್ಲ. ಇಲ್ಲ ಅಂದ್ರೆ ನನ್ನ ತಾಯಿನೂ ಕೂಡ ಮದುವೆ ಮಾಡಿ ಕೊಟ್ರಲ್ಲ. ಆಮೇಲೆ ನನ್ನ ತಾಯಿನೂ ಕೂಡ ಮದುವೆ ಮಾಡಿ ಕೊಟ್ರು. ನಮ್ಗೆ ಈಗ ಏನಂತ ಹೇಳಿದ್ರೆ, ಈಗ ಅವರು ಈಗ ಎಸ್ ಜಾನಕಿ ಅಲ್ಲ ಅಂತಿದ್ರು ಕೂಡ ಈಗ ಇಲ್ಲಿಂದ ಅವರು ಎಸ್ ಜಾನಕಿಂದ ಹೆಸರೊಂದು ಹೌದು, ಮತ್ತೆ ಇಲ್ಲಿಂದ ಅವರು ಹಾರ್ಮೋನಿಯಂ ಇಟ್ಕೊಂಡು ಹೋಗಿದ್ದು ಹೌದು. ಮತ್ತೆ ಹಾಗಾದ್ರೆ ಅವರಾದ್ರೆ ಎಲ್ಲಿ ಹೋದ್ರು ಅಂತ ನಮ್ದೊಂದು ಒಂದು ಪ್ರಶ್ನೆ. ಮಕ್ಕಳನ್ನ ಹಾಗಾದ್ರೆ ಎಂತ ಮಾಡಿದ್ರು? ಹೌದು, ಬೇರೆಯವರಾದ್ರೆ ಈಗ ಇಲ್ಲಿ ಹೋಗಿದ್ದೆಲ್ಲ ಸತ್ಯನೇ. ಅದಕ್ಕೆ ನಮ್ಗೆ ಕೂಡ ಸ್ವಲ್ಪ ಅದೊಂದು ಇದುಂಟು, ಹೆಮ್ಮೆ ಉಂಟು. ಯಾಕಂತಂದ್ರೆ ಎಲ್ರು ಎಷ್ಟು ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ನಾನು ಅದಕ್ಕೇನೆ ಹುಡುಕೊಂಡು ಬಂದಿದ್ದು ನಮ್ಮ ಟೀಮ್ ಕೂಡ. ಯಾಕಂದ್ರೆ ಎಷ್ಟೋ ಜಾನಕಿ ಅಮ್ಮರ ವಿಚಾರವಾಗಿ ಸಾಕಷ್ಟು ಊಹಾಪೋಹಗಳು ನಡೀತಾ ಇತ್ತು. ಅವ್ರು ಅಲ್ಲಿಯವರು, ಅವ್ರು ಇಲ್ಲಿಯವರು ಅನ್ನುವಂಥದ್ದು. ಬಟ್ ಅವರ ಮೂಲ ಸ್ಥಳ ಮತ್ತು ಅವರ ಸಂಬಂಧಿಕರು ಅದನ್ನು ತುಂಬಾ ಮುಖ್ಯ. ಯಾಕಂದ್ರೆ ನೀವು ಹೇಳಿರುವಂತಹ ಮಾಹಿತಿಗಳಿರ್ಬೋದು, ಯಾಕಂದ್ರೆ ನಿಮ್ಮ ಅಮ್ಮ ಅವರು ನಿಮ್ಗೆ ಹೇಳಿರುವಂಥದ್ದು, ನಿಮ್ಗೆ ಹೇಳಿರುವಂಥದ್ದು ನಿಜಕ್ಕೂ ನಮ್ಗೆ ಇವತ್ತೊಂದು ಕ್ಲಾರಿಫಿಕೇಶನ್ ವೀಕ್ಷಕರ. ಯಾಕಂದ್ರೆ
ಯಾಕಂದ್ರೆ ಅಧಿಕೃತವಾಗಿ ಯಾಕಂದ್ರೆ ಮಾಹಿತಿಯನ್ನ ನಾವು ಹಂಚ್ಕೊಂತಾ ಇದೀವಿ ಅಶ್ವವೇಗ ವಾಹಿನಿಯಲ್ಲಿ. ಯಾಕಂದ್ರೆ ಅವರ ಈಗ ಸ್ಥಳವನ್ನ ನೀವು ಹೇಳಿದಾಗಿ ಇಲ್ಲಿ ಊರಿನವರು ಕೂಡ ನಾನು ಪ್ರಶ್ನೆ ಮಾಡಿದ್ದಾರೆ ಹಾಗೆ ಈಗ ಹೀಗೆ ಹೋಗಿದ್ದಾರೆ ಅಂತೆಲ್ಲ ನಿಮ್ಗೆಲ್ಲ ಗೊತ್ತುಂಟಲ್ಲ, ನೀವು ಯಾಕೆ ಅವರನ್ನು ಹುಡುಕ್ಲಿಕ್ಕಿಲ್ಲ? ಈಗ ಅವರ ಹೌದಾಗಿರ್ಬೋದು ಅಲ್ಲಾಗಿರ್ಬೋದು, ಹೌದು. ಆದ್ರೂ ಅದೇ ನೀವು ಯಕ್ಷ ಅವರನ್ನು- ಪ್ರಶ್ನೆ ಮೂಡುತ್ತೆ ಮೇಡಮ್. ಹೌದು, ಯಾಕಂತಂದ್ರೆ ನನ್ನ ಹತ್ರ ಸಹ ಎಷ್ಟೋ ಜನ ಕೇಳಿದ್ದಾರೆ ಆ ಪ್ರಶ್ನೆ ನೀವು ಹೇಳಿದಾಗಿ. ಹೇಳಿದ್ದಾರೆ. ಯಾಕಂತಂದ್ರೆ ಅದನ್ನ ಹುಡುಕೋ ಪ್ರಯತ್ನವನ್ನ ಮಾಡ್ತಿದ್ರ ಹೇಗೆ ಅಂತ ಅನ್ನುವಂಥದ್ದು ಕೂಡ ಇರುತ್ತೆ. ಅದು ಬಟ್ ಆ ಸಂಪರ್ಕ ಮಾಡುವಂಥದ್ದು ಇರ್ಬೋದು. ಹೌದು. ಯಾಕಂದ್ರೆ ಆ ವಯಸ್ಸು ಆದ ನಂತರ ಮತ್ತೆ ಯಾವ್ದು ತಿರುಗಿ ಈ ಕಡೆ ಬರಲೇ ಇಲ್ಲ ಎಸ್ ಜಾನಕಿ ಅಮ್ಮ ಅವ್ರು ಕೂಡ. ಹೌದು. ಇನ್ನು ಸ್ಥಳೀಯರು ನೀವು ಹೇಳ್ತಾ ಇದ್ರಿ ಅವಾಗ್ಲೂ ಕೂಡ ದೈವ ಕೂಡ ಹೇಳ್ತಾ ಇತ್ತು ಹೌದು. ಅವಾಗ. ಈಗ ರೀಸೆಂಟ್ ಆಗಿ ನಾವು ಇಟ್ಟದ್ದು ಪ್ರಶ್ನೆ ಚಿಂತನೆ ಅದರಲ್ಲಿ ಕಂಡು ಬಂದದ್ದು ನಮಗೆ, ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಸಹ ನಮ್ಮ ಜಾಗದಲ್ಲಿ. ಆ ಹೆಸರು ಹೇಳಿತ್ತ ಜಾನಕಮ್ಮ ಅವ್ರ ಹೆಸರು ಅಥವಾ ಒಬ್ಬ ವ್ಯಕ್ತಿ ಅಂತ? ಹೀಗೆ ನಿಮ್ಮ ಇದರಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಜಾಗದಿಂದ ಹೋಗಿದ್ದಾರೆ. ಹೋಗಿದ್ದಾರೆ. ಏನ್ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇತ್ತಾ ದೈವ? ಮತ್ತೆ ನಾವು ಅದೇ ಅದು ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಲ್ಲ, ದೈವಕ್ಕೆ ನಾವು ಆಮೇಲೆ ಇನ್ನು ಮಾಡ್ಬೇಕಷ್ಟೇ ನಾವು. ಅವಾಗ ಕಂಡು ಬರ್ತಿತ್ತೇನೋ ಗೊತ್ತಿಲ್ಲ. ಪ್ರಶ್ನೆ ಚಿಂತನೆಯಲ್ಲಿ ನಮ್ಗೆ ಇವಾಗ ಕಂಡು ಬಂದದ್ದು ಅಷ್ಟಮಂಗಳ ಪ್ರಶ್ನೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ 3-4 ಜನ ತಂತ್ರಿಗಳು ಬಂದು ಹಿಡಿದು ಅದರಲ್ಲಿ ಜಾಗ. ಈಗ ಮೊದಲು ಮಹಾವಿಷ್ಣು ಟೆಂಪಲ್ ಇರ್ಲಿಲ್ಲ ಇಲ್ಲಿ, ಅದು ನಂತರ ಆದದ್ದು. ಟೆಂಪಲ್ ಅನ್ನು ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಶ್ನೆ ಚಿಂತನೆ ಮಾಡುವಾಗ ಈ ಮಾಹಿತಿ ಬಂದದ್ದು ಅದ್ರಲ್ಲಿ. ಅವಾಗ ಒಂದ್ ಸ್ವಲ್ಪ ನಿಮ್ಗೆ ಟೆಂಪಲ್ ಆಗಿದೆ, ಟೆಂಪಲ್ ಆಗಿದೆ, ಇದು ಸರಿ ಪೂಜೆ ಎಲ್ಲ ನಡೀತಾ ಉಂಟು ಈಗ. ಎಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕೆ. ಆಯ್ತಾಯ್ತು.